ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಸಕ್ಕರೆ ಬೈಲಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸೊ ನೀವು ಆನೆಗಳಿಗೆಲ್ಲ ನೋಡಬೇಕು, ಸ್ನಾನ ಮಾಡಿಸೋದು ಅಂತ ಹೇಳಿದರೆ 11 ಗಂಟೆ ಒಳಗಡೆ ಬರಬೇಕಂತೆ. ನಾವು ಶಿವಮೊಗ್ಗದಲ್ಲೇ ಇದ್ದಿದ್ದರಿಂದ ಬೇಗ ಆಟೋ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಬಂದಿದ್ದಾರೆ ಪಿಳ್ಳೆಗಳು. ಇವಾಗ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಟಿಕೆಟು 50 ರೂಪೀಸ್ ಏನೋ ಇದೆ. ಆಮೇಲೆ 100 ರೂಪೀಸು ನೀವು ಸ್ನಾನ ಮಾಡಿಸ್ಬೇಕು ಅಂತಂದರೆ 8:30 10:00 ತನಕ ಮಾತ್ರ ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೆ ಟೈಮಿಂಗ್ಸ್ ಇರುತ್ತೆ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ಬೇಗ ಬರಬೇಕಾಗತ್ತೆ. ಸೊ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಹಾಂ, ಅಲ್ಲೇ ನಾವು ಬೋಟಲ್ಲಿ ಎಲ್ಲ ಹೋಗೋಕ್ಕಿದೆಯಲ್ಲ, ಹೋಗೋಣ. ಸಖತ್ತಾಗಿ ಮಾಡಿದ್ದಾರೆ. ಅಲ್ಲಿ ಪಾರ್ಕ್ ಎಲ್ಲ ಇದೆ ನೋಡಿ, ಬೋಟಿಂಗು ಏನೇನೋ ಮಾಡಿದ್ದಾರೆ, ಏನೇನೋ ಎಲ್ಲ ಇದೆ. ನೋಡೋಣ. ನಾವು ವೀಕೆಂಡ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ಇವಂದು ನಾವು 8:30ಗೆ ಹೊರಟು ಬಂದಿದ್ದೀವಿ. ಜಸ್ಟ್ 15 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಅಷ್ಟಕ್ಕೇ ಇಷ್ಟು ರಶ್ ಇದೆ ನೋಡಿ. ಚಿನ್ನಿ ಏನದು ಏನದು ಹೋಗಣ್ಣ. ಹೌದು, ಆನೆ ಸ್ನಾನ ಮಾಡಿಸೋದು ನೋಡಿ. ಮೊದಲೇ ಹೇಳ್ದಂಗೆ 8:30 10 ಗಂಟೆ ತನಕ ಮಾತ್ರ ಈ ಆನೆಗಳಿಗೆ ಈ ಥರ ಸ್ನಾನ ಮಾಡಿಸೋದಕ್ಕೆ ಕೊಡ್ತಾರೆ. ಆಮೇಲೆಲ್ಲ ಆನೆಗಳನ್ನು ಬಿಡಾರಕ್ಕೆ ಬಿಟ್ಟು ಆಮೇಲೆ ಕಾಡಿಗೆ ಕಳಿಸ್ಬಿಡ್ತಾರೆ. ಸೊ ಈ ಥರ ಎಲ್ಲ ಉಜ್ಜುತ್ತಾ ಇರ್ತಾರೆ ನೋಡಿ, ಅವರವರ ಮಾವುಕರು ಉಜ್ಜುತ್ತಾ ಇರ್ತಾರೆ. ನಾವು ಕೂಡ ಹೋಗಿ ಬ್ರಷ್ ಕೊಡ್ತಾರೆ, ಫುಲ್ಲು ಹಾಕಿ ಗಸ 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 ಅಂತ ಉಜ್ಜ್ಬೋದು. ಏನು ಪಾಪ ಅವಕ್ಕೆ ನೋವಾಗುತ್ತೋ ಏನಾಗುತ್ತೋ ಏನೋ ಗೊತ್ತಾಗಲ್ಲ. ಒಟ್ಟಂತೂ ಅವು ಮಾಡ್ಕೊಂಡಿರೋ ಕಕ್ಕದ ಮೇಲೇ ಹಾಗೆ ಮಲ್ಕೊಂಡಿರ್ತವೆ. ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಆನೆ ಅಂದರೆ ಇಷ್ಟ. ಮೊದಲೇ ಇಹ ಕೂಡ ಬಂದಿದ್ಲು, ಸಿಕ್ಕಾಪಟ್ಟೆ ಇಬ್ಬರು ಎಂಜಾಯ್ ಮಾಡ್ತಾಯಿದ್ರು. ಅದು ಮುಟ್ಟಕ್ಕೆ ನಮಗೇ ಭಯ ಆಗ್ತಾಯಿತ್ತು. ಒಂಥರ ಫುಲ್ಲು ರೋಮ ಎಲ್ಲ ಕೈಗೆಲ್ಲ ಚುಚ್ಚೋದು. ಆದ್ರೂ ತೊಗೊಂಡು ಉಜ್ಜೋಣ ಅಂತ ಹೇಳಿಬಿಟ್ಟು ನೋಡಿ ನಾನು ಉಜ್ಜುತ್ತಾ ಇದ್ದೀನಿ. ನನ್ನ ಮಗ ಬರೀ ನೀರು ಹಾಕ್ತಾಯಿದ್ದಾನೆ. ಮಕ್ಕಳಿಗೆ ಇದೊಂಥರ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಂದರೆ ಪ್ರಾಣಿಗಳೆಲ್ಲ ಹೇಗಿರುತ್ತೆ, ಅವುಗಳ ಸ್ಪರ್ಶ ಜ್ಞಾನ, ಮುಟ್ಟಿದರೆ ಹೇಗೆ ಅನಿಸುತ್ತೆ, ಅಥವಾ ಅವು ಕೂಗೋದು ಹೇಗೆ, ಮಲ್ಗೋದು ಹೇಗೆ, ಅವುಗಳ ಇರ್ಸರಿಕೆ ಹೇಗೆ ಅಂತ ಈ ಸಣ್ಣ ವಯಸ್ಸಿಂದನೇ ಅವರಿಗೆ ತೋರಿಸ್ತಾ ಬಂದರೆ ಒಂಥರ ಆ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಎಲ್ಲ ಅವರಿಗೆ ಒಂದು ತಿಳುವಳಿಕೆ ಬರುತ್ತೆ, ಗೌರವ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸಕ್ಕರೆ ಬೈಲು ಅದಕ್ಕಂತೂ ಹೇಳಿ ಮಾಡಿಸಿದಂಥ ಜಾಗ. ಆನೆಗಳಿಷ್ಟ ಆಗೋರಿಗಂತೂ ಸ್ವಲ್ಪ ಕೊಳಕು ಅಂತ ಅನ್ನಿಸ್ಬೋದು ನೋಡಿದರೆ. ಯಾಕೆಂತ ಹೇಳಿದ್ರೆ ಆ ನೀರು ಪೂರ್ತಿಯಾಗಿ ಕಕ್ಕ ಮಾಡ್ಕೊಂಡಿರುತ್ತೆ, ಅಲ್ಲಲ್ಲೇ ಕಕ್ಕ ಮಾಡ್ಕೊಂಡಿರುತ್ತೆ. ಅದೇ ನೀರಲ್ಲೇ ನಾವು ಸ್ನಾನ ಮಾಡ್ಸೋಕ್ಕೆ ಬಿಡೋದು. ಸೊ ಕ್ಲೀನಾಗಿ ಬಂದಮೇಲಂತೂ ಮೊದಲು ಮಕ್ಳಿಗೆ ಸ್ನಾನ ಮಾಡಿಸ್ಲೇಬೇಕು. ಫುಲ್ಲು ನಾವು ಸ್ನಾನ ಮಾಡ್ಕೋಬೇಕು. ಏಕೆಂದರೆ ಮುಂದೆ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ಆನೆ ಎಲ್ಲ ಎದ್ದು ನಿಂತಾದಮೇಲೆ ಅವು ಸೊಂಡ್ಲಿಂದ ನೀರು ಹಾಕತ್ತಲ್ಲ. ಸೊ ಅದನ್ನೆಲ್ಲ ನೋಡೋದಕ್ಕೇ ಸಿಕ್ಕಾಪಟ್ಟೆ ಖುಷಿ. ಸುಮಾರು ಹೊತ್ತು ತನಕ ನಮಗೆ ಈ ರೀತಿ ಉಜ್ಜಿ ಸ್ನಾನ ಮಾಡ್ಸೋಕ್ಕೆ ಕೊಡ್ತಾರೆ. ಎಲ್ಲರೂ ಒಂದು 10 ಜನ ಒಂದೊಂದು ಆನೆಗೆ ಮುತ್ತಾಕ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಅಲ್ಲಲ್ಲೇ ಒಂದಿಷ್ಟು ಜನ ಫೋಟೋ ತೆಕ್ಕೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು ಸಕ್ಕರೆ ಬೈಲಿಗೆ. ಇಷ್ಟು ವರ್ಷ ಇಲ್ಲೇ ಹತ್ತಿರದಲ್ಲಿದ್ದೂ ಹೋಗಿರಲಿಲ್ಲ. ತುಂಬ ಖುಷಿ ಆಯಿತು ಮಾತ್ರ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್, ಮಾತ್ರ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬಾಯ್ಲಿ ಚಿನ್ನಿ ಹೋಗು, ನಿಧಾನ ಹೋಗು.
ಹೌದು ಮಾಡಪ್ಪ. ಬರೀ 50 ರೂಪಾಯಿಗೆ ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮರಿ ಆನೆಗಳೆಲ್ಲ ಇರ್ತವೆ, ಸಣ್ಣ ಸಣ್ಣ ಮರಿಗಳು. ನನ್ನ ಮಗನಿಗೆ ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಅದನ್ನು ನೋಡಿ ತುಂಬಾ ಭಯ ಆಗ್ತಾಯಿತ್ತು. ಹೋಗಲ್ಲ ಅಂತಿದ್ದ. ಆಮೇಲೆ ಎಲ್ಲ ನೀರು ಹಾಕೋಕ್ಕೆ, ಮೈ ಉಜ್ಜೋಕ್ಕೆ ಎಲ್ಲದಕ್ಕೂ ಹೋದ. ಖುಷಿ ಆಯಿತು. ಅವನಿಗೆ ಮೇಯ್ನಾಗಿ ಆ ಕಾಲಿಗೆಲ್ಲ ಏನೇನೋ ಅಂಟ್ತಿತ್ತಲ್ಲ, ಅದು ಹಿಂಸೆ ಆಗ್ತಿತ್ತು. ಇನ್ನು ಮನುಷ್ಯರಲ್ಲಿ ಅಷ್ಟೇ ಜಗಳ ಆಗೋದಲ್ಲ, ಪ್ರಾಣಿಗಳಲ್ಲೂ ಜಗಳ ಆಗುತ್ತೆ, ಮನಸ್ತಾಪಗಳು ಬರುತ್ತೆ, ಒಬ್ರಿಗೊಬ್ರಿಗೆ ದ್ವೇಷ ಇರುತ್ತೆ ಅಂತ ಅನ್ನೋದಕ್ಕೆ. ಈ ಆನೆ ನೋಡಿ, ಈ ಆನೆ ಇನ್ನೂ ಸಣ್ಣದು. ಇದಕ್ಕೆ ಮತ್ತು ಇನ್ನೊಂದು ಪಕ್ಕದಲ್ಲಿ ಆನೆ ನಿಂತ್ಕೊಂಡಿತ್ತು, ಅದಕ್ಕೂ ಮತ್ತು ಇದಕ್ಕೆ ಆಗದೇ ಇಲ್ವಂತೆ. ಸೊ ಹೀಗಾಗಿ ಮಖ ಕೂಡ ನೋಡಲ್ವಂತೆ, ಮಖ ಹಾಕಿನೂ ಕೂರೋದು ಇಲ್ವಂತೆ. ಎಷ್ಟು ಮಾಡಿದ್ರು ಅವ್ರು ಹೇಳಿದ ನಿಜಾನೋ ಸುಳ್ಳ ನಮಗಂತೂ ಗೊತ್ತಿಲ್ಲ, ಬಟ್ ಅವ್ರಿಗೆ ಗೊತ್ತಿರುತ್ತೆ ಅಲ್ವ, ಅವ್ರು ನೋಡ್ಕೊಳ್ಳೋರು. ಸೊ ಹೀಗಾಗಿ ಅದು ನೋಡಿ ಆ ಕಡೆ ಮುಖ ಮಾಡಿ ಮಲಗಿದೆ, ಇದು ಈ ಕಡೆ ಮುಖ ಮಾಡಿ ಮಲಗ್ತು ಅದಕ್ಕೇ. ಸೊ ಇದೆಲ್ಲ ಒಂಥರ ಫನ್ನಿ ಅಂತ ಅನಿಸುತ್ತೆ. ಅವುಗಳ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೋ ಏನೋ ಗೊತ್ತಾಗ್ತಾ ಇರಲ್ಲ. ಅದನ್ನೇ ಹೇಳಿ ಜೋರಾಗಿ ನಗಾಡ್ತಾಯಿದ್ರು. ಇವೆರಡು ಒಟ್ಟಿಗೆ ಬಂದುಬಿಟ್ಟಿದ್ದಾವೆ ಇವತ್ತು ಇವರಿಗೆ, ಅದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೀರು ಹಾಕೋಕ್ಕೆ ಶುರು ಮಾಡ್ತು. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಆದರೆ ಮೊದಲೇ ಹೇಳ್ದಂಗೆ ನೀರು ಫುಲ್ ಗಲೀಜಾಗಿದ್ದರಿಂದ ಒಂಥರ ಕೊಳಕು ಅಂತಲೂ ಅನ್ನಿಸ್ತಾ ಇತ್ತು. ಬಟ್ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ನಾವು ಬರೀ ಈ ಥರ ಆನೆಗಳ ನೀರು ಹಾಕೋದು ಸೊಂಡ್ಲಲ್ಲಿ ವೀಡಿಯೋದಲ್ಲಿ ಮಾತ್ರ ನೋಡಿದ್ವಿ. ಹೋಗಿ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದ್ವಲ್ಲ, ತುಂಬಾ ಖುಷಿ ಆಯಿತು. ಅದರಲ್ಲೂ ಮಕ್ಕಳು ನೋಡಿ ಎಂಜಾಯ್ ಮಾಡಿದ ಮಾತ್ರ ಅದನ್ನು ಹೇಳೋಕ್ಕೇ ಆಗಲ್ಲ. ತುಂಬ ಚೆನ್ನಾಗಿತ್ತು. 1 ಡೇ ಟ್ರಿಪ್ಪಿಗೆ ಹೋಗಬೇಕು ನೀವು ಅಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡು, ಅದರಲ್ಲೂ ಸಕ್ಕರೆಬೈಲು ಹೇಳಿ ಮಾಡಿಸಿದಂಥ ಪ್ಲೇಸು. ನಿಜಕ್ಕೂ ಇಲ್ಲಿ ವಿಸಿಟ್ ಮಾಡಲೇಬೇಕು ನೀವು. ಇನ್ನು ಆನೆಗಳದ್ದೆಲ್ಲ ಸ್ನಾನ ಆದ ನಂತರ ಈ ಥರ ಒಂದೊಂದನ್ನೇ ಮೈ ಕಾಯ್ಸೋಕ್ಕೇನೋ ನಿಲ್ಲಿಸ್ತಾರೆ. ಅದಾದ ನಂತರ 12 ಗಂಟೆ ಮೇಲೆ ಅವಕ್ಕೆಲ್ಲ ಒಂದು ಸ್ವಲ್ಪ ಊಟ ಗೀಟ ಎಲ್ಲ ಕೊಟ್ಟಾದ ನಂತರ ಕಾಡಿಗೆ ಬಿಟ್ಬಿಡ್ತಾರಂತೆ. ಆಮೇಲೆ ಸಂಜೆ ಮತ್ತೆ ಆಯಾ ಆನೆಗಳ ಮಾಲೀಕರು ಹೋಗ್ಬಿಟ್ಟು ಇಡೀ ಕಾಡಲ್ಲಿ ಎಲ್ಲೇ ಇದ್ದರೂ ಕೂಡ ತಮ್ಮ ಆನೆಗಳನ್ನು ಕರ್ಕೊಂಡು ಮತ್ತೆ ಬಿಡಾರಕ್ಕೆ ಬರಲೇಬೇಕಂತೆ. ಸಂಜೆ ಒಂದು ವೇಳೆ ಅವು ಎಲ್ಲೇ ಹೋಗಿದ್ರೂ ಸಿಗದೇ ಇದ್ದರೂ ಕೂಡ ಹೋಗಿ ಕರ್ಕೊಬರ್ಬೇಕಂತೆ. ಇನ್ನು ಇಲ್ಲಿ ದೋಣಿ ವಿಹಾರ ಕೂಡ ಇತ್ತು. ಪರ್ ಹೆಡ್ಡು 200 ರುಪೀಸು. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮಗೆ. ಅಂದರೆ 5 ಇಯರ್ಸಿಂದ 10 ಇಯರ್ಸ್ ತನಕ ವರ್ಷದ ಮಕ್ಕಳಿಗೆ ಅಲೋ ಇಲ್ಲ, 5 ಇಯರ್ಸ್ ಒಳಗಿನ ಮಕ್ಕಳಿಗೆ ಅಂತ ಹಾಕ್ಯಾರೆ. ಬಟ್ ಎಲ್ರಿಗೂ ಬಿಡ್ತಾಯಿದ್ರು. ಸೇಫ್ ಇದೆ, ಏನು ತುಂಬ ಹಾರಿಬಲ್ ಆಗಿದೆ ಅಂತ ಅನ್ನೋ ಥರ ಏನಿಲ್ಲ, ಚೆನ್ನಾಗಿದೆ, ಸೇಫ್ ಇದೆ. ಇನ್ನು ಒಳಗಡೆಯಲ್ಲಿ ಅಂದರೆ ಸಕ್ಕರೆಬೈಲಿಂದ ನೀವು ಟಿಕೆಟ್ ತೊಗೊಂಡು ಒಳಗಡೆ ಬಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಅಂಗಡಿಗಳಿಲ್ಲ. ಯಾಕೆಂದರೆ ತುಂಬ ವೆಲ್ ಮೇಂಟೈನ್ಡ್ ಪ್ರದೇಶ ಅದು. ಹೀಗಾಗಿ ಅಲ್ಲೇ ಟಿಕೆಟ್ ತಗೊಳ್ಳೋ ಕೌಂಟರ್ ಹತ್ತಿರ ನಿಮಗೆ ಮಂಡಕ್ಕಿಯಿಂದ ಹಿಡಿದು ಬೋಟಿ ಮಸಾಲ, ಆಮೇಲೆ ಇಡ್ಲಿ ವಡೆ ಸಾಂಬಾರು, ರೈಸ್ ಬಾತು, ಪಲಾವು ಇಂಥದ್ದೆಲ್ಲ ತಿಂಡಿಗಳು ಕೂಡ ಸಿಗುತ್ತೆ. ತುಂಬಾ ರೀಸ್ನೇಬಲ್ ಪ್ರೈಸಿಗೆ ತುಂಬ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಬೋಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು ಸತಿ ಹೋಗ್ಬೋದು, ಬಟ್ ಆದರೆ ಟಿಕೆಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮಗೆ. ಇನ್ನು ಬೋಟಿಗೆ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಈ ಆನೆಗಳಿಗೆ ಮತ್ತೆ ಅಂದರೆ ನದಿ ಹತ್ತಿರ ಫುಲ್ಲು ಮುಂದೆ ಹೋಗಿ ಸ್ನಾನ ಮಾಡಿಸ್ತಾ ಇದ್ದಿದ್ದು ನೋಡ್ತಾ ಇದ್ವಿ. ಅದೆಲ್ಲದನ್ನು ನೋಡೋದಕ್ಕೆ ಮಾತ್ರ ಸೀನರಿ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ, ಮಧ್ಯದಲ್ಲಿ ಬೋಟಿಂಗ್ ಎಲ್ಲ ಇದೆ. ಇನ್ನು ಆನೆಗಳು, ಅದನ್ನೊಂಥರ ನೋಡೋದಕ್ಕೇ ಖುಷಿ ಆಗುತ್ತೆ. ಇದಾದ ನಂತರ ಬೋಟಿಂಗ್ ಎಲ್ಲ ಮುಗಿಸ್ಕೊಳ್ಬೋದು. ಮಕ್ಳಿಗೆ ಮಾತ್ರ ತುಂಬ ಒಳ್ಳೆ ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಪುಟ್ಟ ಮತ್ತು ಈಹಾ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸಖತ್ ಖುಷಿ ಆಯಿತು ಮಾತ್ರ. ಪುಟ್ಟು ಹಾಯ್ ಹಾಯ್ ಹಾಯ್. ಆನೆ ಎಲ್ಲ ಎಲ್ಲ ಆನೆಗಳಿಗೂ ಈಗ ಸ್ನಾನ ಮಾಡಿಸಿ ತೊಗೊಂಡು ಬಂದು ನಿಲ್ಲಿಸಿದ್ದಾರೆ. 12 ಗಂಟೆ ಆದ ತಕ್ಷಣ ಎಲ್ಲ ಆನೆಗಳನ್ನು ಕಾಡಿಗೆ ಬಿಟ್ಬಿಡ್ತಾರೆ. ಆಮೇಲೆ ಮತ್ತೆ ಸಂಜೆನೇ ಬರೋದೆಲ್ಲವೂ.
ಎಂಟಡಿ ಹೈಟ್ ಬೆಳಿತಾವೆ. ಈ ಕಾಡಿಗೆ ಎಷ್ಟೊತ್ತಿಗೆ ತೊಗೊಂಡೋಗಿ ಬಿಡ್ತೀರಾ? 1 ಗಂಟೆಗೆ. ಆಮೇಲೆ ಮತ್ತೆ ವಾಪಸ್ ಬರೋದು ನಾಳೆ ಬೆಳಗ್ಗೆನೆ. ನೀವು ಎಷ್ಟೊತ್ತು ಹೋಗ್ತೀರಿ ಹಿಡ್ಕೊಂಬ? ಸ್ನಾನ ಮಾಡ್ತಾರೆ. ಎಷ್ಟು ದೂರ ಹೋಗ್ತಾ ಸರ್ ಮೇಕೆ? ನಾವು ಬಿಡೋದೇ 5-6 ಕಿಲೋಮೀಟರ್ ದೂರ. ಅಲ್ಲಿಂದ ನಾವು 5 ಕಿಲೋಮೀಟರ್ 10 ಕಿಲೋಮೀಟರ್ ಎಷ್ಟರ ಹೋಗ್ಬೋದು. ನಾವೊಂದು ಫ್ರೀಡಮ್ ಅದು. ಇವಾಗ ಇಲ್ಲಿಂದ ಹೊಲ ಒಂದು ಕಾಲೇಜಿಗೆ ಬಂದಂಗೆ ಬಿಟ್ಟಾಗನೇ ಅವಕ್ಕೊಂದು ಫ್ರೀಡಮ್. ಇಲ್ಲಿ ನಾವು ಎಷ್ಟೇ ದಿನ ಕೊಟ್ಟರೆ ಅವ್ರಿಗೆ ಒಂದು ಸ್ನ್ಯಾಕ್ಸ್ ಎಲ್ಲ. ಹೌದು. ಈಗ ಇದಕ್ಕೆ ಎಷ್ಟು ವರ್ಷ? ಇದಕ್ಕೆ 8ರಿಂದ 10 ವರ್ಷ ಒಳಗೆ. 10ರಿಂದ 12. ಇವಾಗ ಒಟ್ಟು ಎಷ್ಟು ಆನೆ ಇದೆ? 25 ಇದೆ. ಅದಾದ ಕಿವಿ ಏನೋ ಟಿವಿಯಲ್ಲೇ ನ್ಯೂಸಲ್ಲಿ ಬಂದಲ್ಲ, ಕಿವಿ ಗಾಯ ಆಗೈತೆ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಒಂದು ಸಕ್ಕರೆ ಬೈಲಿನ ಒಂದು ಪಿಕ್ನಿಕ್. ಸೊ ನೀವು ಕೂಡ ಈ ಸಕ್ಕರೆ ಬೈಲಿಗೆ ಹೋಗ್ಬೋದು, ಆರಾಮಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋನ ಯಾರಿಗೆಲ್ಲ ಹೋಗಬೇಕು ಅಂತ ಇದೆ ಅವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಸಕ್ಕರೆ ಬೈಲಲ್ಲಿ ರೆಸಾರ್ಟ್ ಕೂಡ ಇದೆ. ಆ ರೆಸಾರ್ಟಿಗೂ ಕೂಡ ನೀವು ಹೋಗ್ಬೋದು. ಅಲ್ಲೇ ಇದ್ದರೆ ಜೀಪಲ್ಲಿ ಆನೆಗಳು 12 ಗಂಟೆ ನಂತರ ಕಾಡಿಗೆ ಬಿಟ್ಟ ಮೇಲೆ ಆ ಜೀಪಲ್ಲಿ ಕೂಡ ಅವು ಎಲ್ಲಿ ಹೋಗ್ತೇವೆ ಅನ್ನೋದಕ್ಕೆ ಆ ಜೀಪಲ್ಲಿಯೂ ಕೂಡ ನಿಮಗೆ ಅಲ್ಲಿ ಕರ್ಕೊಂಡು ಹೋಗಿ ಕೂಡ ತೋರಿಸ್ತಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.